ಪುರಾಣಗಳ ಜೊತೆಗೆ ನೀಲಾವರವು ಅತ್ಯಂತ ಶ್ರೀಮಂತ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ಇದು ಕೇವಲ ಒಂದು ದೇವಸ್ಥಾನವಲ್ಲ, ಬದಲಾಗಿ ಆಲುಪ, ಹೊಯ್ಸಳ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ಅರಸರ ಆಡಳಿತ ಕೇಂದ್ರವೂ ಆಗಿತ್ತು. ವಿಜಯನಗರದ ರಾಜಕುಮಾರ ಇಮ್ಮಡಿ ಬುಕ್ಕರಾಯನಿಗೆ ರಾಜನಾಗುವ ಮುನ್ನ ಇದೇ ನೀಲಾವರದಲ್ಲಿ ಆಡಳಿತಾತ್ಮಕ ತರಬೇತಿಯನ್ನು ನೀಡಲಾಗಿತ್ತು ಎಂದರೆ ಈ ಊರಿನ ಮಹತ್ವ ಎಷ್ಟಿತ್ತು ಎಂಬುದನ್ನು ಊಹಿಸಬಹುದು. ಈ ಕರಾವಳಿ ಭಾಗವನ್ನು ಆಳಿದ ಪ್ರತಿಯೊಂದು ರಾಜ ಮನೆತನಗಳಿಂದ ಪ್ರೋತ್ಸಾಹವನ್ನು ಪಡೆದಂಥ ಒಂದು ಕ್ಷೇತ್ರ. ಈ ನೀಲಾವರ ಎನ್ನುವಂಥದ್ದು ಶಾಸನಗಳಲ್ಲಿ ನೀರುವಾರ ಪಂಚಮಿ ಗ್ರಾಮ ಎಂಬುದಾಗಿಯೂ ಉಲ್ಲೇಖಿಸಲ್ಪಟ್ಟಿದೆ. ಸೀತಾ ನದಿ ಅದನ್ನು ಆವರಿಸಿಕೊಂಡಿರುವುದರಿಂದ ನೀರುವಾರ ಇರುವಂಥದ್ದು ಈಗ ನೀಲಾವರ ಆಗಿದೆ. ಆಳುಪರ ಬಗ್ಗೆ ಅತ್ಯಂತ ಪ್ರಾಚೀನ ದಾಖಲೆ ಈ ನೀಲಾವರದಲ್ಲಿ ಸಿಗ್ತದೆ. ಕ್ರಿಸ್ತಶಕ 1258 ಫೆಬ್ರವರಿ 24ರಂದು ಬರೆಸಲಾದಂಥ ಒಂದು ಶಾಸನ ಇದು.